ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ನಂದು. ನಾನು ದೊಡ್ಡ ಕ್ರಿಯೇಟರ್ ಅಲ್ಲ, ಫೇಮಸ್ ಪರ್ಸನ್ ಕೂಡ ಅಲ್ಲ, ಒಬ್ಬ ನಾರ್ಮಲ್ ಮಿಡಲ್ ಕ್ಲಾಸ್ ಹುಡುಗ. ಆದ್ರೆ ಒಂದು ಡ್ರೀಮ್ ಇದೆ, ನಮ್ ತರ ಕಾಮನ್ ಜನರು ಲೈಫ್ ಸ್ಟೋರಿನ ಲೋಕಕ್ಕೆ ಕೇಳಿಸ್ಬೇಕು ಅನ್ನೋ ಡ್ರೀಮ್. ಅದಕ್ಕಾಗೆ ಈ ಚಾನಲ್. ಇದು ರಿಚ್ ಜನರ ಸ್ಟೋರಿ ಅಲ್ಲ, ಇದು ಹೀರೋ ಸ್ಟೋರಿ ಕೂಡ ಅಲ್ಲ, ಇದು ಮಿಡಲ್ ಕ್ಲಾಸ್ ಲೈಫ್ ಸ್ಟೋರಿ. ರಿಚ್ ಲೈಫ್ ಸ್ಟೋರಿ ಎಲ್ಲರೂ ಹೇಳ್ತಾರೆ, ಆದ್ರೆ ಮಿಡಲ್ ಕ್ಲಾಸ್ ಲೈಫ್ ಸ್ಟೋರಿನ ಹೇಳೋದು ಈ ನಿಮ್ಮ ಮಿಡಲ್ ಕ್ಲಾಸ್ ವಾಯ್ಸ್ ಮಾತ್ರ. ನಮ್ ಲೈಫ್ ನೋಡಿದ್ರೆ ಸಿಂಪಲ್ ಅನ್ಸುತ್ತೆ, ಆದ್ರೆ ಮಿಡಲ್ ಕ್ಲಾಸ್ ಲೈಫ್ ಸಿಂಪಲ್ ಅಲ್ಲ. ಸೈಲೆಂಟ್ ಮತ್ತೆ ಸ್ಟ್ರಗಲ್. ಬೆಳಗ್ಗೆ ಎದ್ದು ಕೂಡಲೇ ಡ್ರೀಮ್ ನೆನಪಾಗಲ್ಲ, ರೆಸ್ಪಾನ್ಸಿಬಿಲಿಟಿ ನೆನಪಾಗುತ್ತೆ. ಅಲಾರಂ ರಿಂಗ್ ಆಗುತ್ತೆ, ಆದ್ರೆ ಬ್ರೈನ್ ಆಲ್ರೆಡಿ ಟೆನ್ಷನ್ ಅಲ್ಲಿ ಇರುತ್ತೆ. EMI, ಜಾಬ್ ಪ್ರೆಷರ್, ಫ್ಯೂಚರ್ ಟೆನ್ಷನ್. ಕೆಲವರಿಗೆ ಮಾರ್ನಿಂಗ್ ಕಾಫಿ ಸ್ಟಾರ್ಟ್ ಆಗುತ್ತೆ, ನಮಗೆ ಕ್ಯಾಲ್ಕುಲೇಷನ್ ಸ್ಟಾರ್ಟ್ ಆಗುತ್ತೆ. ಈ ತಿಂಗಳು ಸ್ಯಾಲ್ರಿ ಬರುತ್ತೆ, ಆದ್ರೆ ಹೋಗೋದೆಲ್ಲಿಗೆ ಅನ್ನೋದು ಆಲ್ರೆಡಿ ಡಿಸೈಡ್ ಆಗಿರುತ್ತೆ. ನಮ್ ಲೈಫ್ ಮೂವಿ ತರ ಎಕ್ಸೈಟಿಂಗ್ ಆಗಿರಲ್ಲ, ಆದ್ರೆ ರಿಯಲ್ ಮಾರ್ನಿಂಗ್ ರಶ್, ಬಸ್ ಸ್ಟಾಪ್, ಟ್ರಾಫಿಕ್, ಆಫೀಸ್ ಟೆನ್ಷನ್, ಇದೇ ರೂಟೀನು. ಕೆಲವರು ಲೈಫ್ ನ ಎಂಜಾಯ್ ಮಾಡ್ತಿರುವಾಗ ನಾವು ಲೈಫ್ ನ ಮ್ಯಾನೇಜ್ ಮಾಡ್ತಿರ್ತೀವಿ. ರಿಚ್ ಜನ ಫ್ಯೂಚರ್ ಪ್ಲಾನ್ ಮಾಡ್ತಾರೆ, ಮಿಡಲ್ ಕ್ಲಾಸ್ ಜನ ಬೆಳಗ್ಗೆ ಸರ್ವೈವ್ ಆಗೋದನ್ನ ಪ್ಲಾನ್ ಮಾಡ್ತಾ ಇರ್ತಾರೆ. ಕೆಲವೊಮ್ಮೆ ಅನ್ಸುತ್ತೆ ಇದೇನ ಲೈಫ್ ಅಂತ, ಆದ್ರೆ ಮಿಡಲ್ ಕ್ಲಾಸ್ ಲೈಫು ಒಂದು ಪಾಠ ಕಲಿಸಿರುತ್ತೆ, ಅದೇ ಅಡ್ಜಸ್ಟ್ಮೆಂಟ್. ಫೋನ್ ಓಪನ್ ಮಾಡಿದ್ರೆ ಇನ್ಸ್ಟಾಗ್ರಾಮ್, ಅಲ್ಲಿ ಎಲ್ಲರೂ ಲೈಫು ಹ್ಯಾಪಿ. ಫಾರಿನ್ ಟ್ರಿಪ್ಪು, ನ್ಯೂ ಕಾರು, ಲಕ್ಸುರಿ ಹೌಸು, ಅವ್ರ ಲೈಫು ಮೂವಿ ತರ ಕಾಣಿಸ್ತಿರುತ್ತೆ. ಅದನ್ನ ನೋಡಿದ್ರೆ ಕೆಲವೊಮ್ಮೆ ಒಂದು ಕ್ವಶನ್ ಬರುತ್ತೆ, ನಮ್ ಲೈಫ್ ಯಾಕೆ ಇಷ್ಟು ಸ್ಲೋ ಅಂತ. ಆದ್ರೆ ಒಂದ್ ಸತ್ಯ ಏನ್ ಗೊತ್ತಾ, ಅವ್ರ ಲೈಫು ಶೋ ಆಗುತ್ತೆ, ನಮ್ ಲೈಫು ಬಿಲ್ಡ್ ಆಗುತ್ತೆ. ಲೈಫ್ ರೇಸ್ ನಡೀತಾನೆ ಇರುತ್ತೆ, ಆದ್ರೆ ಸ್ಟಾರ್ಟಿಂಗ್ ಲೈನ್ ಎಲ್ರಿಗೂ ಒಂದೇ ಇರಲ್ಲ. ರಿಚ್ ಜನ ಮಿಸ್ಟೇಕ್ ಮಾಡಿದ್ರೆ ಎಕ್ಸ್ಪೀರಿಯನ್ಸ್ ಅಂತಾರೆ, ಮಿಡಲ್ ಕ್ಲಾಸ್ ಮಿಸ್ಟೇಕ್ ಮಾಡಿದ್ರೆ ಲೈಫೇ ಡ್ಯಾಮೇಜ್ ಅಂತಾರೆ. ಅವ್ರಿಗೆ ರಿಸ್ಕ್ ತಗೊಳ್ಳೋ ಫ್ರೀಡಮ್ ಇದೆ, ನಮಗೆ ರೆಸ್ಪಾನ್ಸಿಬಿಲಿಟಿ ಇದೆ. ನಾವ್ ಎಂಜಾಯ್ ಮಾಡೋದು ಲೇಟು, ಸ್ಟ್ರೆಸ್ ಮಾಡೋದರ್ಲಿ. ಹೊರಗೆ ನಗ್ತಾನೆ ಇರ್ತೀವಿ, ಆದ್ರೆ ಒಳಗಡೆ ಸಾವಿರ ಟೆನ್ಷನ್ ಇರುತ್ತೆ. ಕೆಲವರು ಶಾರ್ಟ್ ಕಟ್ ಹುಡುಕ್ತಾರೆ, ಮಿಡಲ್ ಕ್ಲಾಸ್ ಜನ ಲಾಂಗ್ ರೂಟ್ ಹೋಗ್ತಾರೆ. ಮಿಡಲ್ ಕ್ಲಾಸ್ ಲೈಫ್ ನಲ್ಲಿ ಬಿಗ್ಗೆಸ್ಟ್ ಪ್ರೆಷರ್ ಏನ್ ಗೊತ್ತಾ, ಫ್ಯಾಮಿಲಿ ಎಕ್ಸ್ಪೆಕ್ಟೇಷನ್ಸ್. ನಮ್ಮ ಪೇರೆಂಟ್ಸು ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡಿರ್ತಾರೆ. ಅವ್ರು ಅದನ್ನ ಹೇಳೋದಿಲ್ಲ, ಆದ್ರೆ ಅವ್ರ ಕಣ್ಣಲ್ಲಿ ನಂಬಿಕೆ ಕಾಣ್ತಾ ಇರುತ್ತೆ. ನಮ್ಮ ಮಗ ಒಂದಿನ ನಮ್ಮ ಲೈಫ್ನ ಚೇಂಜ್ ಮಾಡ್ತಾನೆ. ನಮ್ಮ ಪೇರೆಂಟ್ಸು ನಮ್ಮ ಮೇಲೆ ಕೂಗಾಡ್ಬೋದು, ಏನೇ ಮಾಡ್ಬೋದು, ಆದರೆ ಅವ್ರ ಮನಸ್ಸಿನಲ್ಲಿ ಯಾವಾಗಲೂ ನಮ್ಮ ಮೇಲೆ ಪ್ರೀತಿ ಮತ್ತೆ ನಮ್ಮ ಭವಿಷ್ಯ ತುಂಬಿರುತ್ತೆ. ಒಂದು ವಿಷಯ ಮಾತ್ರ ಮಿಡಲ್ ಕ್ಲಾಸ್ ಜನರ ಬಳಿ ಯಾವಾಗಲೂ ಇರುತ್ತೆ, ಅದೇ ಡ್ರೀಮ್. ಆ ಡ್ರೀಮ್ ಲೌಡ್ ಆಗಿರಲ್ಲ, ಸೈಲೆಂಟ್ ಆಗಿರುತ್ತೆ, ಯಾರಿಗೂ ಹೇಳಲ್ಲ, ಆದರೆ ಮನಸ್ಸಿನಲ್ಲಿ ಒಂದು ಥಾಟ್ ಇರುತ್ತೆ, ಒಂದಿನ ಈ ಲೈಫ್ ಚೇಂಜ್ ಮಾಡಬೇಕು, ಒಂದಿನ ಪೇರೆಂಟ್ಸ್ನ ಪ್ರೌಡ್ ಫೀಲ್ ಮಾಡಿಸ್ಬೇಕು, ಒಂದಿನ ಈ ಸ್ಟ್ರಗಲ್ ಸ್ಟೋರಿ ಆಗಬೇಕು. ಮಿಡಲ್ ಕ್ಲಾಸ್ ಲೈಫ್ ಸ್ಲೋ ಇರ್ಬೋದು, ಆದರೆ ಸ್ಟ್ರಾಂಗ್ ಆಗಿರುತ್ತೆ. ಮಿಡಲ್ ಕ್ಲಾಸ್ ಲೈಫು ಒಂದು ಪಾಠ ಕಲಿಸಿರುತ್ತೆ, ಅದೇ ತಾಳ್ಮೆ. ನಾ ಫಾಸ್ಟ್ ಹೋಗಲ್ಲ, ಆದರೆ ಸ್ಟಾಪ್ ಆಗಲ್ಲ. ಒಂದಿನ ಈ ಮಿಡಲ್ ಕ್ಲಾಸ್ ಸ್ಟ್ರಗಲ್ ಸ್ಟೋರಿ ಆಗುತ್ತೆ. ಆ ದಿನ ನಾವು ಹೇಳೋದು ಒಂದೇ ಡೈಲಾಗ್, ನಮ್ಮ ಲೈಫು ಸ್ಲೋ ಇತ್ತು, ಆದರೆ ಸ್ಟ್ರಾಂಗ್ ಆಗಿತ್ತು. ನಮ್ಮ ಲೈಫ್ ನೋಡಿ ಯಾರಿಗೂ ಇನ್ಸ್ಪಿರೇಷನ್ ಆಗಬೇಕಿಲ್ಲ, ಆದರೆ ಒಂದಿನ ರಿಸಲ್ಟ್ ನೋಡಿ ಎಲ್ಲರೂ ಶಾಕ್ ಆಗ್ತಾರೆ. ಇದು ನಮ್ಮ ಲೈಫ್, ಮಿಡಲ್ ಕ್ಲಾಸ್ ವಾಯ್ಸ್. ಇದು ನನ್ನ ಮೊದಲ ವಿಡಿಯೋ ಆಗಿತ್ತು, ಏನಾದರೂ ತಪ್ಪಿದ್ರೆ ಕ್ಷಮಿಸಿ ಅಂತ ಕೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಮಿಡಲ್ ಕ್ಲಾಸ್ ವಾಯ್ಸ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ, ನೀವು ಮಿಡಲ್ ಕ್ಲಾಸ್ ಆಗಿದ್ರೆ ಕಮೆಂಟ್ನಲ್ಲಿ ನಿಮ್ಮ ಲೈಫ್ ಸ್ಟೋರಿನ ಸಹ ಹೇಳಿ.